ಜೈ ಶ್ರೀರಾಮ್. ನಮಸ್ಕಾರ. ರಾಕೇಶ್ ಕ್ಯಾಂಪ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತು ನನ್ನ ಟ್ಯುಟೋರಿಯಲ್ನ 3ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಬ್ಲಾಕ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬ್ಲಾಕ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ, ಟೂಲ್ ಪಾತ್ ಜನರೇಟ್ ಮಾಡ್ಲಿಕ್ಕೆ ಬ್ಲಾಕ್ ಮಚ್ ಅಂಡ್ ಶುಡ್ ಬೇಕೇ ಬೇಕು. ಬ್ಲಾಕ್ ಮೀನ್ಸ್ ರಾ ಮೆಟೀರಿಯಲ್. ಆ ರಾ ಮೆಟೀರಿಯಲ್ ನ ತೋರಿಸಿದ್ರೆ ಮಾತ್ರ ನಾವು ಟೂಲ್ ಪಾತ್ ನ ಕ್ರಿಯೇಟ್ ಮಾಡ್ಲಿಕ್ಕಾಗುತ್ತೆ. ಅದಕ್ಕೋಸ್ಕರ ನಾವು ಬ್ಲಾಕ್ ಮೊದಲನೇದಾಗಿ ಹೇಗೆ ಕ್ರಿಯೇಟ್ ಮಾಡೋದು, ತರ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾನು ಪವರ್ ಮಿಲ್ ಸಾಫ್ಟ್ವೇರ್ ನ ಓಪನ್ ಮಾಡಿದೀನಿ. ಓಕೆ, ನಿಮ್ಗೆ ಕಾಣಿಸ್ತಿದೆ. ಇವಾಗ ಬ್ಲಾಕ್ ಕ್ರಿಯೇಟ್ ಮಾಡ್ಲಿಕ್ಕೆ ಮುಂಚೆ ನಾವು ಒಂದು ಮಾಡಲ್ ನ ಇದಕ್ಕೆ ಇಂಪೋರ್ಟ್ ಮಾಡೋಣ. ಓಕೆ, ಇವಾಗ ನಾವು ಎಕ್ಸಾಂಪಲ್ ಕೆಲವೊಂದು ಮಾಡಲ್ ಇದೆ, ಅದನ್ನೇ ತಗೊಳ್ತೀನಿ. ಫೈಲ್ ಅಲ್ಲಿ ಹೋಗಿ ಇಂಪೋರ್ಟ್ ಎಕ್ಸಾಂಪಲ್ಸ್ ಅಲ್ಲಿ 3D ಪಾಕೆಟ್. ಓಕೆ, 3D ಪಾಕೆಟ್ ಇದೆ ಮಾಡಲ್ ತಗೊಳ್ಳೋಣ. ಓಪನ್ ಮಾಡಿದೀನಿ. ಓಕೆ, ಇವಾಗ ಮಾಡಲ್ ಓಪನ್ ಆಗಿದೆ. ಓಕೆ, ನಿಮ್ಗೆ ಇಲ್ಲಿ ನಾನು ಇವಾಗ ಟಾಪ್ ವ್ಯೂ ಹಾಕಿದೀನಿ. ಟಾಪ್ ವ್ಯೂ ಅಲ್ಲಿ ಕಾಣ್ತೀನಿ. ಈ ಮಾಡಲ್ಗೆ ನಾನು ಏನ್ ಮಾಡ್ಬೇಕು, ಇಲ್ಲಿ ನೋಡಿ, ನಾನೀಗ ಮಾಡಲ್ ಆಫ್ ಮಾಡ್ತೀನಿ. ನಿಮ್ಗೆ ಏನು ಇಲ್ಲಿ ಬ್ಲಾಕ್ ಆನ್ ಮಾಡಿದೀನಿ. ಓಕೆ, ನಿಮ್ಗೆ ಏನು ಬ್ಲಾಕ್ ಕಾಣುತ್ತಿಲ್ಲ, ಮೀನ್ಸ್ ರಾ ಮೆಟೀರಿಯಲ್ ಏನು ಕಾಣಿಸ್ತಾ ಇಲ್ಲ. ಓಕೆನಾ, ಇದನ್ನ ಹೇಗೆ ಕ್ರಿಯೇಟ್ ಮಾಡೋದು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮಾಡಲ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಬ್ಲಾಕ್ ಅಂತ ಆಪ್ಷನ್ ಇದೆ. ಈ ಬ್ಲಾಕ್ ಅಲ್ಲಿ ಹೋಗಿ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಿಮ್ಗೆ ಡಿಫೈನ್ ಬೈ ಅಲ್ಲಿ ನಿಮ್ಗೆ ಇಷ್ಟು ಆಪ್ಷನ್ ಸಿಗುತ್ತೆ. ಬಾಕ್ಸ್, ಪಿಕ್ಚರ್, ಟ್ರಯಾಂಗಲ್, ಬೌಂಡ್ರಿ, ಸಿಲಿಂಡರ್ ಸೆಕ್ಟರ್, ಸ್ಪೌನ್ ಪ್ಯಾಟರ್ನ್ ಸೆಕ್ಟರ್. ಇದಿಷ್ಟು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನೀವು ಬ್ಲಾಕ್ ನ ಕ್ರಿಯೇಟ್ ಮಾಡಬಹುದು. ಓಕೆ, ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ನಾನು ಏನ್ ಮಾಡ್ತೀನಿ, ಬ್ಲಾಕ್ ಅನ್ನೋ ಆಪ್ಷನ್ ಅಂತ ತಗೊಳ್ತೀನಿ. ಬ್ಲಾಕ್ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಇದೆ. ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ 3 ಆಪ್ಷನ್ಸ್ ಇದೆ: ಆಕ್ಟಿವ್ ವರ್ಕ್ ಪ್ಲೇನ್, ಗ್ಲೋಬಲ್ ಟ್ರಾನ್ಸ್ಫಾರ್ಮ್, ನೇಮ್ಡ್ ವರ್ಕ್ ಪ್ಲೇನ್. ಓಕೆ, ನಾನು ಇವಾಗ ಆಕ್ಟಿವ್ ವರ್ಕ್ ಪ್ಲೇನ್ ತಗೊಳ್ಳಿಕ್ಕೆ ನಾನು ಯಾವ ವರ್ಕ್ ಪ್ಲೇನ್ ನ ಇವಾಗ ಕ್ರಿಯೇಟ್ ಮಾಡಿಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ, ಗ್ಲೋಬಲ್ ಟ್ರಾನ್ಸ್ಫರ್ ತಗೊಂತೀನಿ. ಗ್ಲೋಬಲ್ ಟ್ರಾನ್ಸ್ಫರ್ ಮೀನ್ಸ್ ನೋಡಿ, ನಿಮ್ಗೆ ಕಾಣಿಸ್ತಿದೆಯಾ ಇಲ್ಲಿ? ನಿಮ್ಗೆ ಪವರ್ ಮಿಲ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಆ ವಿಂಡೋಸ್ ಅಲ್ಲಿ ಬಂದ್ಬಿಟ್ಟು ಯಾವ್ದು ಎಕ್ಸ್, ವೈ, ಝೆಡ್ ಡೈರೆಕ್ಷನ್ ಅನ್ನೋದನ್ನ, ಇದು ಡ್ರಾ ಆಕ್ಸಿಸ್. ಓಕೆನಾ, ಇದು ವಿಂಡೋ ಓಪನ್ ಮಾಡಿದ ತಕ್ಷಣ ನಮ್ಗೆ ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ. ಇದರಲ್ಲೇ ನಮ್ಗೆ ಕನ್ಸಿಡರ್ ಆಗುತ್ತೆ. ಇದು ಬಂದ್ಬಿಟ್ಟು ಗ್ಲೋಬಲ್ ಟ್ರಾನ್ಸ್ಫಾರ್ಮ್. ಓಕೆ, ಆಕ್ಟಿವ್ ವರ್ಕ್ ಪ್ಲೇನ್ ಮೀನ್ಸ್ ನಾವು ವರ್ಕ್ ಪ್ಲೇನ್ ನ ಕ್ರಿಯೇಟ್ ಮಾಡಬೇಕು. ಓಕೆನಾ, ನೇಮ್ಡ್ ವರ್ಕ್ ಪ್ಲೇನ್ ಮೀನ್ಸ್ ಸೇಮ್ ಆಸ್ ಅಲ್ಲಿ ಕ್ರಿಯೇಟ್ ಮಾಡಿರೋ ವರ್ಕ್ ಪ್ಲೇನ್ ನ ನಾವೇನಾದ್ರೂ ಚೇಂಜಸ್ ಮಾಡೋದಿದ್ರೆ ಒಂದು ವರ್ಕ್ ಪ್ಲೇನ್ ಇಂದ ನಾವು ಯಾವುದೇ ಡೈರೆಕ್ಷನ್ ಅಲ್ಲಿ, ಯಾವುದೇ ಕಾರ್ನರ್ ಅಲ್ಲಿ ನಾವು ಬೇರೆ ವರ್ಕ್ ಪ್ಲೇನ್ ನ ಕ್ರಿಯೇಟ್ ಮಾಡ್ಬಿಟ್ಟು ಆ ಪ್ಲೇನ್ ಇಂದ ನಾವು ಬ್ಲಾಕ್ ಮಾಡ್ಬೇಕು ಅಂದ್ರೆ ಅದು ನೇಮ್ಡ್ ವರ್ಕ್ ಪ್ಲೇನ್ ಯೂಸ್ ಆಗುತ್ತೆ. ಓಕೆ, ನನ್ಗೆ ಇವಾಗ ಇರೋದು ಗ್ಲೋಬಲ್ ಇದೆ, ಗ್ಲೋಬಲ್ ಟ್ರಾನ್ಸ್ಫಾರ್ಮ್ ಇದೆ. ಗ್ಲೋಬಲ್ ಟ್ರಾನ್ಸ್ಫಾರ್ಮ್ ತಗೊಳ್ಳೋಣ. ನೆಕ್ಸ್ಟ್ ಕ್ಲಾರಿಕೇಟ್ ಬಿಡ್ತೀನಿ. ಓಕೆ, ಮಾಡಲ್ ನ ಸೆಲೆಕ್ಟ್ ಮಾಡಿದ್ದೆ. ಇವಾಗ ನೆಕ್ಸ್ಟ್ ಗ್ಲೋಬಲ್ ಟ್ರಾನ್ಸ್ಫಾರ್ಮ್ ತಗೊಂಡಿದ್ದೆ. ನೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇವಾಗ ಬ್ಲಾಕ್ ಕ್ರಿಯೇಟ್ ಆಗಿದೆ. ಇಲ್ಲಿ ಬ್ಲಾಕ್ ಆಫ್ ಆಗಿತ್ತು. ಇವಾಗ ಆನ್ ಮಾಡೋಣ. ಮಾಡಲ್ ನ ಆಫ್ ಮಾಡ್ತೀನಿ. ನಿಮ್ಗೆ ಕಾಣಿಸುತ್ತೆ. ಓಕೆ, ಇವಾಗ ನಮಗೆ ಬ್ಲಾಕ್ ಕ್ರಿಯೇಟ್ ಆಗಿದೆ. ಬ್ಲಾಕ್ ಎಲ್ಲಿಂದ ನಾನು ಅವಾಗ್ಲೇ ನಿಮ್ಗೆ ಹೇಳಿದೆ, ಈ ಡ್ರಾ ಆಕ್ಸಿಸ್ ಏನಿದೆಯಲ್ವಾ, ಡ್ರಾ ಆಕ್ಸಿಸ್ ಮೀನ್ ಇದೆ. ಇವಾಗ ನನಗೆ ಇಲ್ಲಿ ನೀವು ನೋಡ್ತಿರ್ಬಹುದು, ಎಕ್ಸ್ ಡೈರೆಕ್ಷನ್ ಅಲ್ಲಿ 0 ಇದೆ. ಮೀನ್ಸ್ ಎಕ್ಸ್ ಈ ಎಡ್ಜ್ ಇಂದ ತಗೊಂಡಿದೆ. ವೈ ಬಂದ್ಬಿಟ್ಟು ಈ ಎಡ್ಜ್ ನ ತಗೊಂಡಿದೆ. ಝೆಡ್ ಬಂದ್ಬಿಟ್ಟು ಇಲ್ಲಿ 0 ಇದೆ. ಇಲ್ಲಿ -30 ಇದೆ. -30 ಮೀನ್ಸ್ ಝೆಡ್ 0 ಮೀನ್ಸ್ ಇದು Z0 ಸರ್ಫೇಸ್. ಓಕೆ, 30 ಮೀನ್ಸ್ ಈ ಫೇಸ್ ಇಂದ 30 mm ಡೌನ್ ಅಲ್ಲಿ ಇದೆ ಅಂತ ಬ್ಲಾಕ್. ಓಕೆನಾ, ಇವಾಗ ನೆಕ್ಸ್ಟ್ ಇವಾಗ ನಾವೇನ್ ಮಾಡೋಣ, ಆಕ್ಟಿವ್ ವರ್ಕ್ ಪ್ಲೇನ್ ಅಂತ ಕೊಡೋಣ. ಓಕೆ, ನಾವ್ ಇವಾಗ ಕ್ರಿಯೇಟ್ ಮಾಡಿಲ್ಲ, ಇದಕ್ಕೆ ಒಂದು ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡೋಣ. ನಾವು ಇಲ್ಲಿ ವರ್ಕ್ ಪ್ಲೇನ್ ಹೋಗಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಅಂಡ್ ಓರಿಯೆಂಟ್ ವರ್ಕ್ ಪ್ಲೇನ್. ಇದರಲ್ಲಿ ಈ ವರ್ಕ್ ಪ್ಲೇನ್ ಯಾವ ತರ ಕ್ರಿಯೇಟ್ ಮಾಡೋದು, ಅದರಲ್ಲಿ ಸುಮಾರು ವೆರೈಟೀಸ್ ಆಫ್ ವರ್ಕ್ ಪ್ಲೇನ್ಸ್ ಇದೆ. ಅದನ್ನ ಯಾವ್ಯಾವ ತರ ಕ್ರಿಯೇಟ್ ಮಾಡೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಈ ಬ್ಲಾಕ್ ಯಾವ ತರ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದನ್ನ ತೋರಿಸ್ತೀನಿ. ಎಕ್ಸಾಂಪಲ್ ಆಗಿ ನಾನು ಪೊಸಿಷನ್ ಯೂಸಿಂಗ್ ಬ್ಲಾಕ್ ಅಂತ ಒಂದು ಆಪ್ಷನ್ ಇದೆ, ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ತಗೊಂಡ ತಕ್ಷಣ ನಿಮ್ಗೆ ಏನ ಕಾಣಿಸುತ್ತೆ ನೋಡಿ, ಬ್ಲಾಕ್ಗೆ ನಾವು ಪೊಸಿಷನ್ ಅದೇ ತೋರಿಸುತ್ತೆ. ಸೆಂಟ್ರಲ್ಲಿ ಬ್ಲಾಕ್ ಸೆಂಟ್ರಲ್ಲಿ ಟಾಪ್ ಅಲ್ಲಿ ಬೇಕಾ, ಮಿಡಲ್ ಅಲ್ಲಿ ಬೇಕಾ, ಬಾಟಮ್ ಅಲ್ಲಿ ಬೇಕಾ, ಇಲ್ಲ ಫ್ರಂಟ್ ಫೇಸ್ ಅಲ್ಲಿ ಬೇಕಾ, ಮಿಡಲ್ ಅಲ್ಲಿ ಇಲ್ಲ ಟಾಪ್ ಅಲ್ಲಿ ಬೇಕಾ, ಈ ತರ ಆಪ್ಷನ್ ತೋರಿಸುತ್ತೆ. ನನಗೇನ್ ಬೇಕು, ಸೆಂಟರ್ ಇಂದ ಬೇಕು. ಸೆಂಟರ್ ಇಂದ ತಗೊಳ್ಳೋಣ. ಸೆಂಟರ್ ಕ್ಲಿಕ್ ಮಾಡಿದೆ ಪಾಯಿಂಟ್ ಅಲ್ಲಿ. ನೆಕ್ಸ್ಟ್ ಇವಾಗ ಏನಾಯ್ತು, ನಾನೇನ್ ಮಾಡ್ತೀನಿ, ಇದನ್ನ ನಾನು ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡಿದೀನಿ, ಬಟ್ ಆ ವರ್ಕ್ ಪ್ಲೇನ್ ಆಕ್ಟಿವ್ ಆಗಿಲ್ಲ. ಅದನ್ನ ಆಕ್ಟಿವ್ ಮಾಡ್ಕೊಳ್ಳೋಣ. ಆಕ್ಟಿವ್ ಮಾಡಿದ್ರೆ
ವರ್ಕ್ ಪ್ಲೇನ್ ಆಕ್ಟಿವ್ ಆಯ್ತು. ಇವಾಗ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ಇವಾಗ ಬ್ಲಾಕ್ ಕ್ರಿಯೇಟ್ ಆಗಿದೆ. ಓಕೆ, ನೀವು ಅವಾಗ್ಲೇ ಇವಾಗ ಏನಾಯ್ತು, ನಾನು ಸೆಂಟರ್ ಇಂದ ಕನ್ಸಿಡರ್ ಆಗಿದೆ, ಮಾಡಲ್ ನ ಸೆಂಟರ್ ಇಂದ ವರ್ಕ್ ಪ್ಲೇನ್ ಕನ್ಸಿಡರ್ ಆಗಿದೆ -95 + 95. ಓಕೆ, ವೈ ಅಲ್ಲಿ -65 + 65 ನೋಡಿ. ಇವಾಗ ನಾನು ಜಸ್ಟ್ ಇದನ್ನ ಗ್ಲೋಬಲ್ ಟ್ರಾನ್ಸ್ಫರ್ ಚೇಂಜ್ ಮಾಡ್ತೀನಿ ನೋಡಿ, ವ್ಯಾಲ್ಯೂ ಚೇಂಜ್ ಆಗಿದೆ. ಓಕೆ, ಓಕೆ, ಇದು ಮೆಥಡ್. ನೆಕ್ಸ್ಟ್ ಇದರಲ್ಲಿ ನೇಮ್ಡ್ ವರ್ಕ್ ಪ್ಲೇನ್ ಬಂದ್ಬಿಟ್ಟು ನೆಕ್ಸ್ಟ್ ಸಿಲಿಂಡರ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಸಿಲಿಂಡರ್ ಇಲ್ಲಿ ಸಿಲಿಂಡರ್ ಅಂತ ಇದೆ, ಈ ಆಪ್ಷನ್ ಅಲ್ಲಿ ನಾನು ನೇಮ್ಡ್ ವರ್ಕ್ ಪ್ಲೇನ್ ಯಾವ ತರ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಪಿಕ್ಚರ್ ಅಂತ ಒಂದು ಆಪ್ಷನ್. ಓಕೆ, ಈ ಪಿಕ್ಚರ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ನಮ್ಗೆ ಯಾವ ತರ ಬೇಕೋ ಆ ತರ ನಾವು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೊಂಡು ನಾವು ಇದನ್ನ ಪಿಕ್ಚರ್ ನ ಇದಕ್ಕೆ ಆಡ್ ಮಾಡಬಹುದು. ಇದು ಫ್ಲಾಟ್ ಸರ್ಫೇಸ್ ಇದ್ರೆ ಮಾತ್ರ ನಿಮ್ಗೆ ಪಿಕ್ಚರ್ ಬಂದ್ಬಿಟ್ಟು ಸೆಲೆಕ್ಟ್ ಆಗುತ್ತೆ, ಬ್ಲಾಕ್ ಸೆಲೆಕ್ಟ್ ಆಗುತ್ತೆ. ಇವಾಗ ನಾನು ಯಾವ್ದು ಕ್ರಿಯೇಟ್ ಮಾಡಿಲ್ಲ, ಇವಾಗ ಎಕ್ಸಾಂಪಲ್ಸ್ ಅಲ್ಲೇ ಕೆಲವೊಂದಿದೆ ಪಿಕ್ಚರ್, ಅದನ್ನ ತಗೊಳ್ತೀನಿ. ಇದರಲ್ಲಿ ಮೌಸ್ ಅನ್ನೋದನ್ನ ತಗೊಳ್ತೀನಿ. ಓಕೆ, ಮೌಸ್ ತಗೊಳ್ತೀನಿ. ನನಗೆ ಇವಾಗ ಪಿಕ್ಚರ್ ಯಾವ ತರ ಇದೆ, ಆ ಪಿಕ್ಚರ್ ಆಲ್ರೆಡಿ ಅದರಲ್ಲಿ ಇತ್ತು, ಅದೇ ತರ ಪಿಕ್ಚರ್ ತರನೇ ಇದು ಕ್ರಿಯೇಟ್ ಆಗಿದೆ, ಅದಕ್ಕೆ ಬ್ಲಾಕ್ ಕ್ರಿಯೇಟ್ ಆಗಿದೆ. ಓಕೆ, ಇದನ್ನ ನಾವು ಯಾವ ತರ ಬೇಕೋ ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ನಾವು ಬ್ಲಾಕ್ ನ ಮೇಲೆ ಕೆಳಗೆ ಎತ್ತಬೇಕಾದ್ರೂ ಮೂವ್ ಮಾಡಬಹುದು. ಇದು ಒಂದು ಎರಡನೇ ಮೆಥಡ್. ನೆಕ್ಸ್ಟ್ ಇನ್ನೂ ಒಂದು ಮೆಥಡ್ ಇದೆ, ಟ್ರಯಾಂಗಲ್ ನ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಟ್ರಯಾಂಗಲ್ ಗೆ ಏನ್ ಬೇಕಪ್ಪ ಅಂದ್ರೆ, ಒಂದು ಸ್ಟಾಕ್ ಮಾಡಲ್ ಒಂದು ಫೈಲ್ ಬೇಕು. ಫೈಲ್ ಇದ್ರೆ ಮಾತ್ರ ಟ್ರಯಾಂಗಲ್ ಯೂಸ್ ಆಗುತ್ತೆ. ಇವಾಗ ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಮಾಡ್ಬೇಕಾದ್ರೆ ಟ್ರಯಾಂಗಲ್ ಯಾವ ತರ ಯೂಸ್ ಮಾಡ್ಬೇಕನ್ನೋ ತೋರಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಬೌಂಡ್ರಿ ಅಂತ ಇದೆ. ಬೌಂಡ್ರಿ ಅಂತ ಸೆಲೆಕ್ಟ್ ಮಾಡಿದೀನಿ. ಇವಾಗ ಅದೇನಿದೆ, ನೋ ಆಕ್ಟಿವ್ ಬೌಂಡರಿ ಫಂಡ್ ಅಂತ. ಓಕೆ, ಇವಾಗ ನಾವೇನ್ ಮಾಡೋಣ, ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡೋಣ. ಈಗ ನಾನೇನ್ ಮಾಡ್ತೀನಿ, ಬೌಂಡ್ರಿ ಹೋಗ್ತೀನಿ, ಕ್ರಿಯೇಟ್ ಬೌಂಡ್ರಿಯಲ್ಲಿ ನನಗೆ ಯಾವ ತರ ಬೇಕು ಆ ತರ ಬೌಂಡ್ರಿ ಕ್ರಿಯೇಟ್ ಮಾಡ್ಬೇಕಂದ್ರೆ, ಬೌಂಡ್ರಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯೂಸರ್ ಡಿಫೈನ್ಗೆ ಹೋಗಿ, ಯೂಸರ್ ಡಿಫೈನ್ ಅಲ್ಲಿ ಸ್ಕೆಚ್ ಹೋಗೋಣ. ಓಕೆ, ಸ್ಕೆಚ್ ಹೋಗ್ಬಿಟ್ಟು ನಮ್ಗೆ ಯಾವ ತರ ಬೇಕೋ ಆ ತರ ಬೌಂಡ್ರಿ ಕ್ರಿಯೇಟ್ ಮಾಡೋಣ. ಓಕೆ, ನಮ್ಗೆ ಇಲ್ಲಿ ಆಪ್ಷನ್ ಇದೆ, ಕಂಟಿನ್ಯೂಸ್ ಲೈನು, ಸಿಂಗಲ್ ಲೈನು, ರೆಕ್ಟ್ಯಾಂಗುಲರ್. ನಾನೇನ್ ಮಾಡ್ತೀನಿ, ಒಂದು ರೆಕ್ಟ್ಯಾಂಗುಲರ್ ತಗೊಳ್ತೀನಿ. ಒಂದಂಗೆ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತೀನಿ. ಬೌಂಡ್ರಿನ ಕ್ರಿಯೇಟ್ ಮಾಡ್ತೀನಿ. ಬೌಂಡ್ರಿನ ಕ್ರಿಯೇಟ್ ಮಾಡಿ ಅಕ್ಸೆಪ್ಟ್ ಕೊಡ್ತೀನಿ. ಇಲ್ಲಿ ಅಕ್ಸೆಪ್ಟ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ನಾನೇನ್ ಮಾಡ್ತೀನಿ, ಬೌಂಡ್ರಿನ ಸೆಲೆಕ್ಟ್ ಮಾಡೋಣ. ನೋಡಿ, ಬೌಂಡ್ರಿನ ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ವರ್ಕ್ ಪ್ಲೇನ್ ಕ್ರಿಯೇಟ್ ಆಯ್ತು. ಆಟೋಮೆಟಿಕ್ ಬ್ಲಾಕ್ ಕ್ರಿಯೇಟ್ ಆಯ್ತು. ಓಕೆ, ಇವಾಗ ಈ ಬೌಂಡ್ರಿನ ನಾವು ಜಾಸ್ತಿ ಕಮ್ಮಿ ಬೇಕಾದ್ರೆ ನಾವು ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಾವು ಯಾವ ತರ ಬೇಕಾದ್ರೆ ಮೂವ್ ಮಾಡ್ಕೋಬಹುದು. ಅಲ್ಲಿ ಇಲ್ಲಿನೂ ಕೂಡ ನಾವು ಚೇಂಜ್ ಮಾಡ್ಕೊಳ್ದವು, ಎಡಿಟ್ ಮಾಡಬಹುದು. ಓಕೆನಾ, ಇದು ಒಂದು ಮೆಥಡ್. ನೆಕ್ಸ್ಟ್ ಬಂದ್ಬಿಟ್ಟು ಸಿಲಿಂಡರ್. ಓಕೆ, ಸಿಲಿಂಡರ್ ಆಗುತ್ತೆ ಅಂತ ನೋಡೋಣ. ಸಿಲಿಂಡರ್ ಸೆಲೆಕ್ಟ್ ಮಾಡಿದೀನಿ. ಇವಾಗ ನಾನು ಓಪನ್ ತಗೊಂಡಿರೋ ಮಾಡಲ್ ಬಂದ್ಬಿಟ್ಟು ಸ್ಕ್ವೇರ್ ಇದೆ. ನಾನು ಇವಾಗ ಸಿಲಿಂಡರ್ ಸೆಲೆಕ್ಟ್ ಮಾಡೋದೇನಾಗುತ್ತೆ, ಇವಾಗ ಇದಕ್ಕೊಂದು ರೌಂಡ್ ಇರೋಂತ ಪಾರ್ಟ್ ನ ತಗೊಳ್ಳೋಣ. ಅವಾಗ ಇದು ಸಿಲಿಂಡರ್ ಯಾವ ತರ ಯೂಸ್ ಆಗುತ್ತೆ ಅಂತ ಸಿಂಪಲ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಈ ಮಾಡಲ್ ನ ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಒಂದು ರೌಂಡ್ ಪಾರ್ಟ್ ನ ತಗೊಳ್ಳೋಣ. ಓಕೆ, ಡಿಲೀಟ್ ಮಾಡೋಣ ಮಾಡಲ್. ಈಗ ಬೌಂಡ್ರಿನ ಆಫ್ ಮಾಡ್ಬಿಡಿ. ನೆಕ್ಸ್ಟ್ ಇಲ್ಲಿ ಇಂಪೋರ್ಟ್ ಅಲ್ಲಿ ಹೋಗಿ, ಎಕ್ಸಾಂಪಲ್ಸ್ ಅಲ್ಲಿ ಬ್ಲಿಸ್ಕ್ ಅಂತ ಇದೆಯಲ್ಲ, ಇದನ್ನೇ ತಗೊಳ್ಳೋಣ. ಓಕೆ, ಈ ಮಾಡಲ್ ನ ಓಪನ್ ಮಾಡ್ತೀನಿ. ಮಾಡಲ್ ಇವಾಗ ಓಪನ್ ಆಯ್ತು. ಇದಕ್ಕೆ ನಾವೇನ್ ಮಾಡೋಣ, ಸಿಲಿಂಡರ್ ಅನ್ನೋದನ್ನ ಆಪ್ಷನ್ ನ ಯೂಸ್ ಮಾಡೋಣ, ಬ್ಲಾಕ್ ನ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಬ್ಲಾಕ್ ಅನ್ನೋದಲ್ಲಿ ಹೋಗಿ ನಾನೇನ್ ಮಾಡ್ತೀನಿ, ಸಿಲಿಂಡರ್ ಸೆಲೆಕ್ಟ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆ, ಈಗ ನಮ್ಗೆ ವರ್ಕ್ ಪ್ಲೇನ್ ಎಲ್ಲ ಡಿಲೀಟ್ ಮಾಡ್ಬಿಡ್ತೀನಿ, ಪ್ರೀವಿಯಸ್ ಮಾಡಿರೋದನ್ನ. ಇವಾಗ ಸೆಲೆಕ್ಟ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತೀನಿ. ಇವಾಗ ಸಿಲಿಂಡರ್ ಕ್ರಿಯೇಟ್ ಆಯ್ತು. ಇವಾಗ ರೌಂಡ್ ಜಾಬ್ ಅಲ್ಲಿ ನೀವು ಸಿಲಿಂಡರ್ ಬ್ಲಾಕ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯ್ತು. ಇವಾಗ ಇದೇ ಆಪ್ಷನ್ ಅಲ್ಲಿ ನಾನು ಅವಾಗ್ಲೇ ಹೇಳಿದೆ ನಿಮಗೆ, ನೇಮ್ಡ್ ವರ್ಕ್ ಪ್ಲೇನ್ ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂತ. ಇವಾಗ ನೇಮ್ಡ್ ವರ್ಕ್ ಪ್ಲೇನ್ ತಗೊಳ್ಳೋಣ. ನೇಮ್ಡ್ ವರ್ಕ್ ಪ್ಲೇನ್ ಗೆ ಮೊದಲನೇದಾಗಿ ಒಂದು ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡೋಣ. ಓಕೆ, ಇದರಲ್ಲಿ ವರ್ಕ್ ಪ್ಲೇನ್ ಇಲ್ಲ, ಇದನ್ನ ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡೋಣ.
ಸೇಮ್ ಆಸ್ ಯೂಶುವಲ್ ಪ್ರೀವಿಯಸ್ ಹೋಗಿದ್ರಲ್ಲ ಸೇಮ್ ಅದೇ ತರ ಕ್ರಿಯೇಟ್ ಓರಿಯೆಂಟ್ ಅಂಡ್ ವರ್ಕ್ ಪ್ಲೇನ್ ಪೊಸಿಷನ್ ಯೂಸಿಂಗ್ ಬ್ಲಾಕ್. ಇಲ್ಲಿ ಇದು ಮೊದಲನೇ ವರ್ಕ್ ಪ್ಲೇನ್ ನಂದು. ಓಕೆ, ಈ ಮೊದಲನೇ ವರ್ಕ್ ಪ್ಲೇನ್ ಆಕ್ಟಿವ್ ಮಾಡ್ತೀನಿ. ಈ ಆಕ್ಟಿವ್ ಅಲ್ಲಿ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡಿ. ಇವಾಗ ನನಗೇನಾಗಿದೆ, ಇದು ಟಾಪ್ ಫೇಸ್ ಇಂದ ರೌಂಡ್ ಕಾಣಿಸ್ತಾ ಇದೆ, ಹೌದಾ? ಮಾಡಲ್ ನೀವು ನೋಡ್ಲಿಕ್ಕೆ ರೌಂಡ್ ಕಾಣಿಸ್ತಾ ಇದೆ, ಹಂಗಾಗಿ ನನಗೆ ಬ್ಲಾಕ್ ಕೂಡ ರೌಂಡ್ ಅಲ್ಲೇ ಇದೆ. ನಿಮ್ಗೆ ಕಾಣಿಸ್ತಿದೆಯಲ್ವಾ? ಇದ ಡ್ರಾ ಟೂಲ್ ಆಕ್ಸಿಸ್ ನ ಆಫ್ ಮಾಡ್ಬಿಡ್ತೀನಿ. ಇವಾಗ ನನಗೆ ಮಾಡಲ್ ರೌಂಡ್ ಇದೆ, ಹಾಗಾಗಿ ಬ್ಲಾಕ್ ಕೂಡ ರೌಂಡ್ ಆಗಿ ಬಂದಿದೆ. ಇವಾಗ ನಾನೇನ್ ಮಾಡ್ತೀನಿ, ವರ್ಕ್ ಪ್ಲೇನ್ ಚೇಂಜ್ ಮಾಡ್ತೀನಿ. ನನಗೆ ಈ ಫೇಸ್ ಅಲ್ಲಿ ವರ್ಕ್ ಪ್ಲೇನ್ ತಗೊಳ್ಳೋಣ. ಓಕೆ, ಇವಾಗ ಸೇಮ್ ಆಸ್ ಯೂಶುವಲ್ ರೈಟ್ ಕ್ಲಿಕ್, ಇದರಲ್ಲಿ ಪೊಸಿಷನ್ ಯೂಸಿಂಗ್ ಬ್ಲಾಕ್ ತಗೊಂಡು, ಸಾರಿ ಈ ಫೇಸ್ ನ ತಗೊಂತೀನಿ. ಆಕ್ಟಿವ್ ಮಾಡೋಣ ಇದನ್ನ. ಓಕೆ, ಡೈರೆಕ್ಷನ್ ಚೇಂಜ್ ಮಾಡಿದೀನಿ, ಜೆಡ್ ಆಕ್ಸಿಸ್. ಓಕೆ, ನೋಡಿ ಇವಾಗ ನಾನು ಟಾಪ್ ವ್ಯೂ ಹಾಕ್ತೀನಿ. ಟಾಪ್ ವ್ಯೂ ಹಾಕ್ದಾಗ ಏನಾಯ್ತು, ಡೈರೆಕ್ಷನ್ ಚೇಂಜ್ ಆಯ್ತು. ಪ್ರೀವಿಯಸ್ ಇದು ಟಾಪ್ ಇತ್ತು, ಈ ಫೇಸ್ ಟಾಪ್ ಇತ್ತು, ಇವಾಗ ಈ ಫೇಸ್ ಟಾಪ್ ಬಂದಿದೆ, ಟಾಪ್ ಫೇಸ್ ಬಂದಿದೆ. ಓಕೆನಾ? ಈಗ ಈ ಫೇಸ್ ಗೆ ನಾವೇನ್ ಮಾಡೋಣ, ಆಕ್ಟಿವ್ ವರ್ಕ್ ಪ್ಲೇನ್ ಆಕ್ಟಿವ್ ಮಾಡ್ಕೊಂಡು ಸಿಲಿಂಡರ್ ಕ್ರಿಯೇಟ್ ಮಾಡೋಣ. ಓಕೆ, ಕ್ಯಾಲ್ಕುಲೇಟ್ ಸೆಲೆಕ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ನೋಡಿ ಇವಾಗ ಸಿಲಿಂಡರ್ ನಿಮ್ಗೆ ಯಾವ ತರ ಕಾಣಿಸ್ತಿದೆ, ಹೌದಾ? ಇವಾಗ ನನಗೆ ಸೇಮ್ ವರ್ಕ್ ಪ್ಲೇನ್ ಇರಬೇಕು. ನನಗೆ ಬ್ಲಾಕ್ ಮಾತ್ರ ಮಾಡಲ್ ಡಯಾಮೀಟರ್ ಏನಿದೆ ಅದೇ ತರನೇ ಬ್ಲಾಕ್ ಬರಬೇಕು ಅನ್ನೋದಕ್ಕೆ ಆಕ್ಟಿವ್ ವರ್ಕ್ ಪ್ಲೇನ್, ಸಾರಿ ನೇಮ್ಡ್ ಅಂತ ವರ್ಕ್ ಪ್ಲೇನ್ ಇದೆಯಲ್ಲ, ಇದನ್ನ ಯೂಸ್ ಮಾಡಬಹುದು. ಇವಾಗ ನೇಮ್ಡ್ ವರ್ಕ್ ಪ್ಲೇನ್ ತಗೊಳ್ತೀನಿ. ನೇಮ್ಡ್ ವರ್ಕ್ ಪ್ಲೇನ್ ಅಲ್ಲಿ ನಾನು ಏನಾಗಿತ್ತು, ಟಾಪ್ ಫೇಸ್ ಯಾವ ಸೆಲೆಕ್ಟ್ ಮಾಡಿದ್ವಿ ಪ್ರೀವಿಯಸ್ ಅಲ್ಲಿ, ಅದನ್ನ ತಗೊಳ್ತೀನಿ. ನೆಕ್ಸ್ಟ್ ಇವಾಗ ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆ, ನೋಡಿ ಇವಾಗ ನಮ್ಗೆ ವರ್ಕ್ ಪ್ಲೇನ್ ಆಕ್ಟಿವ್ ಇದೆ. ನಮ್ಗೆ ಯಾವ ವರ್ಕ್ ಪ್ಲೇನ್ ಬೇಕೋ ಆ ವರ್ಕ್ ಪ್ಲೇನ್ ಆಕ್ಟಿವ್ ಇದೆ. ಬ್ಲಾಕ್ ಮಾತ್ರ ಕ್ರಿಯೇಟ್ ಆಗಿರೋದು ಯಾವುದಕ್ಕೆ, 1 ಕಾಣ್ತಿದೆ ನಿಮ್ಗೆ. 1 ವರ್ಕ್ ಪ್ಲೇನ್ ಗೆ ಬ್ಲಾಕ್ ಕ್ರಿಯೇಟ್ ಆಗಿದೆ. ಓಕೆ, ಇದು ನೇಮ್ಡ್ ವರ್ಕ್ ಪ್ಲೇನ್. ನೆಕ್ಸ್ಟ್ ಇವಾಗ ನಾವೇನ್ ಮಾಡೋಣ, 1 ವರ್ಕ್ ಪ್ಲೇನ್ ಆಕ್ಟಿವ್ ಮಾಡೋಣ. ಇದು ಆಕ್ಟಿವ್ ವರ್ಕ್ ಪ್ಲೇನ್ ಗೆ ಇರಲಿ. ನೆಕ್ಸ್ಟ್ ಈ ಸಿಲಿಂಡರ್ಸ್ ಇದೆಯಲ್ಲ, ಸಿಲಿಂಡರ್ ಸೆಕ್ಟರ್ ಹೋಗೋಣ. ಓಕೆ, ಸಿಲಿಂಡರ್ ಸೆಕ್ಟರ್. ಓಕೆ, ಇದೇನಪ್ಪಾ ಅಂದ್ರೆ ಇದರಲ್ಲಿ ನಾವೇನಾದ್ರೂ ಇವಾಗ ಮಾಡಲ್, ಈಗ ನಮ್ಗೆ ಇದೇ ಸೇಮ್ ಇದೇ ಮಾಡಲ್ ತಗೊಳ್ಳೋಣ. ಈ ಮಾಡಲ್ ನಮ್ಗೆ ಈ ಪಾರ್ಟ್ ಟರ್ನಿಂಗ್ ಆಗಿ ಬರುತ್ತೆ. ಎಕ್ಸಾಂಪಲ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಈ ಪಾರ್ಟ್ ಏನಾಗಿದೆ, ಓಡಿ ಮತ್ತೆ ಐಡಿ ಟರ್ನಿಂಗ್ ಆಗಿ ಬಂದಿದೆ. ಓಕೆನಾ? ಈ ಡಯಾಮೀಟ್ರಿಕಲ್ ಏನಿದೆ, ಈ ಡಯಾಮೀಟರ್ ತಗೊಳ್ಳಿ. ಈ ಡಯಾಮೀಟರ್ ಎಷ್ಟಿದೆ, 158 ಇದೆ. ಓಕೆನಾ? ಇದಕ್ಕೆ ನಾನು ಇವಾಗ ಬ್ಲಾಕ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಈ ಬ್ಲಾಕ್ ನನಗೆ ಬೇಡ. ಈ ಮಾಡಲ್ ಏನಿದೆ ಅದು ಮಾತ್ರ ನನಗೆ ಬ್ಲೇಕ್ ಅಂತ ಕ್ರಿಯೇಟ್ ಮಾಡೋದಾದ್ರೆ ಇದನ್ನ ಸಿಲಿಂಡರ್ ಸೆಕ್ಟರ್ ಅನ್ನೋ ಆಪ್ಷನ್ ಯೂಸ್ ಮಾಡಬಹುದು. ಓಕೆ, ಇದರಲ್ಲಿ ಯಾವ ತರ ಕ್ರಿಯೇಟ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಓಕೆ, ನಿಮ್ಗೆ ಓಪನ್ ಮಾಡಿದ ತಕ್ಷಣ ಇದರ ಕಾಲಮ್ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಎಕ್ಸ್ ಮತ್ತೆ ವೈ ಡೈರೆಕ್ಷನ್ ಕೇಳುತ್ತೆ. ನೆಕ್ಸ್ಟ್ ಡಯಾಮೆಟ್ರಿಕಲ್ ಕೇಳುತ್ತೆ. ಮೇಜರ್ ಡಯಾಮೆಟ್ರಿಕಲ್ 718. ಓಕೆನಾ? ಇದು ಮೇಜರ್ ಡಯಾಮೀಟರ್, ಇದು ಇನ್ನರ್ ಡಯಾಮೀಟರ್. ನಾನು ಇವಾಗ ಇನ್ನರ್ ಡಯಾಮೀಟರ್, ಮೇಜರ್ ಡಯಾಮೀಟರ್ ಆಲ್ರೆಡಿ ಟರ್ನ್ ಆಗಿದೆ, ಇನ್ನರ್ ಡಯಾಮೀಟರ್ ಟರ್ನ್ ಆಗಿದೆ. ಇವಾಗ ನಾನು ಅದನ್ನ ಡಯಾಮೀಟರ್ ನ ಮೆನ್ಷನ್ ಮಾಡಿದ್ರೆ ಇಲ್ಲಿ ನಾನು ನೋಡಿ, ನಾನು ಜಸ್ಟ್ ಡಯಾಮೀಟರ್ ನ ಮೆನ್ಷನ್ ಮಾಡ್ತೀನಿ. ನೋಡಿ, ಡಯಾಮೀಟರ್ ಮೆನ್ಷನ್ ಮಾಡಿದ ತಕ್ಷಣ ಆ ಡಯಾಮೀಟರ್ ಬಿಟ್ಬಿಟ್ಟು ಬ್ಲಾಕ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ. ನನಗೆ ಇವಾಗ ಎಕ್ಸಾಕ್ಟ್ ಆಗಿ ಈ ಡಯಾಮೀಟರ್ ಗೆ ಬೇಕಂದ್ರೆ ಜಸ್ಟ್ ಇದ್ರ ಮೇಲೆ ಇನ್ನರ್ ಡಯಾಮೀಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಬಿಟ್ಟು ಈ ರೇಡಿಯಸ್ ಮೇಲೆ, ಈ ಲೈನ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಅದೇ ತಗೊಳುತ್ತೆ. ಓಕೆ, ಇದು ಒಂದು ಆಪ್ಷನ್. ಈ ಸಿಲಿಂಡರ್ ಸೆಕ್ಟರ್ ಅಲ್ಲಿ ಇನ್ನೂ ಒಂದಿದೆ, ಏನಪ್ಪಾ ಅಂದ್ರೆ ಅಜ್ಯೂಮ್ ಮತ್ತು ಸ್ಟಾರ್ಟ್, ಅಜ್ಯೂಮ್ ಮತ್ತು ಎಂಡ್. ಅಂದ್ರೆ ನೀವೀಗ ಸಿಲಿಂಡರ್ ಇವಾಗ ಏನಾಗಿದೆ, ಫುಲ್ ಡಯಾಮೆಟ್ರಿಕಲಿ ಫುಲ್ ಆಗಿದೆ. ನೀವು ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಏನ್ ಬೇಕೋ ಅದನ್ನ ನೀವು ಕನ್ಸಿಡರ್ ಮಾಡ್ಕೋಬಹುದು. ನಾನೇನ್ ಮಾಡ್ತೀನಿ, ಸ್ಟಾರ್ಟ್ ಪಾಯಿಂಟ್ ಮೀನ್ಸ್ ಈಗ ನೋಡ್ತೀನಿ, ನಾನು ಚೇಂಜ್ ಮಾಡ್ತೀನಿ ಇವಾಗ ಡೈಮೆನ್ಷನ್. ಅಜ್ಯೂಮತ್ ಅಲ್ಲಿ ಸ್ಟಾರ್ಟ್ ಅಲ್ಲಿ ಒಂದು 10 mm ಕೊಡ್ತೀನಿ. ಓಕೆ, ನೋಡಿ ಇವಾಗ 10 mm ಸ್ಟಾರ್ಟಿಂಗ್ ಪಾಯಿಂಟ್ ನ ಬಿಟ್ಬಿಟ್ಟು ಇದೇನಾಯ್ತು, ಬ್ಲಾಕ್ ನ ಕನ್ಸಿಡರ್ ಮಾಡ್ತು. ಇದು 10 mm ಗ್ಯಾಪ್ ಇಂದ. ನೆಕ್ಸ್ಟ್ ಇದನ್ನ ಅಜ್ಯೂಮತ್ ಎಂಡ್ ಅಲ್ಲಿ ಕೂಡ ಇದನ್ನು ಚೇಂಜ್ ಮಾಡಬಹುದು. 300 ಮಾಡೋಣ. ನೋಡಿ, ಈ ಕಡೆ ಬಂದ್ಬಿಟ್ಟು ಇದು ಸ್ಟಾರ್ಟ್ ಪಾಯಿಂಟ್, ಈ ಕಡೆ ಬಂದ್ಬಿಟ್ಟು ಎಂಡ್ ಪಾಯಿಂಟ್. ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಚೇಂಜ್ ಮಾಡ್ಕೋಬಹುದು. ನಾನು ಆಫ್ ಬೇಕಂದ್ರೆ ಆಫ್ ಮಾಡ್ಕೊಂತೀನಿ. ಓಕೆ, ನೋಡಿ ಇವಾಗ ಆಫ್ ಬೇಕಿತ್ತು, ಆಫ್ ಆದ್ರೆ ಆಫ್ ಆಯ್ತು. ಬೌಂಡರಿ ಕ್ರಿಯೇಟ್ ಮಾಡಿದೀನಿ, ಬ್ಲಾಕ್ ಕ್ರಿಯೇಟ್ ಮಾಡಿದೀನಿ, ಆಫ್ ಆಗಿದೆ. ಓಕೆ, ಇದು ಸಿಲಿಂಡರ್ ಸೆಕ್ಟರ್. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸ್ಪೌನ್ ಪ್ಯಾಟರ್ನ್. ಓಕೆ, ಸ್ಪೌನ್ ಪ್ಯಾಟರ್ನ್ ಮೀನ್ಸ್ ಇದಕ್ಕೆ
ಅದು ನಾವು ಪ್ಯಾಟರ್ನ್ ಕ್ರಿಯೇಟ್ ಮಾಡಬೇಕು. ಸ್ಪೌನ್ ಪ್ಯಾಟರ್ನ್ ಮೀನ್ಸ್ ಇವಾಗ ಪ್ರೊಫೈಲ್ ಯಾವ ತರ ಇದೆ ನಿಮ್ಗೆ ಕಾಣಿಸ್ತಿದೆ. ಕ್ಲೋಸ್ ಮಾಡ್ತೀನಿ ಇದನ್ನ. ಓಕೆ, ನಿಮ್ಗೆ ಪ್ರೊಫೈಲ್ ಕಾಣಿಸ್ತಿದ್ಯಾ ಇಲ್ಲಿ? ನಿಮ್ಗೆ ಇಲ್ಲಿ ಟಾಪ್ ಫೇಸ್ ಅಲ್ಲಿ 0 ಇದೆ. ಇಲ್ಲಿಂದ ನಿಮ್ಗೆ ಬ್ಲೇಡ್ಸ್ ಇದೆ, ಬ್ಲೇಡ್ಸ್ ಇಲ್ಲಿ ಪ್ರೊಫೈಲ್ ಇದೆ. ಓಕೆ, ನಿಮ್ಗೆ ಈಗ ಸೈಡ್ ವ್ಯೂ ಅಲ್ಲಿ ನೋಡಿ ನಿಮ್ಗೆ ಹೆಂಗ್ ಕಾಣಿಸುತ್ತೆ. ನನಗೆ ಸಿಲಿಂಡರ್ ಇವಾಗ ಕ್ರಿಯೇಟ್ ಆಗಿತ್ತು. ಕ್ರಿಯೇಟ್ ಮಾಡೋಣ ಸಿಲಿಂಡರ್ನ. ಒಂದು ಸರ್ಫೇಸ್ ಸೆಲೆಕ್ಟ್ ಮಾಡಿದೀನಿ, ಹಾಗಾಗಿ ಅದು ಸರ್ಫೇಸ್ ತಗೊಂಡಿದೆ. ಮಾಡಲ್ನ ಸೆಲೆಕ್ಟ್ ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ ಇವಾಗ ನಿಮಗೆ ಸಿಲಿಂಡರ್ ಕ್ರಿಯೇಟ್ ಮಾಡಿದ್ರೆ ನಾನೇನಾಗಿದೆ, ಸಿಲಿಂಡರ್ ಅದು ಹೆಂಗಿದೆ ಡಯಾಮೆಟ್ರಿಕಲಿ ಒಂದು ಕನ್ಸಿಡರ್ ಮಾಡುತ್ತೆ. ಈ ಪ್ರೊಫೈಲ್ ಹೆಂಗಿದೆ, ಯಾವ ತರ ಇದೆ ಆ ತರ ನನಗೆ ಬ್ಲಾಕ್ ನ ಕನ್ಸಿಡರ್ ಮಾಡಿಲ್ಲ. ಈಗ ನನಗೆ ಪ್ರೊಫೈಲ್ ಯಾವ ತರ ಇದೆ ಆ ತರ ಪ್ರೊಫೈಲ್ ಅಲ್ಲಿ ನನಗೆ ಬ್ಲಾಕ್ ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಸ್ಪೌನ್ ಪ್ಯಾಟರ್ನ್ ಅಂತ ಆಪ್ಷನ್ ಯೂಸ್ ಮಾಡ್ತೀವಿ. ಓಕೆ, ಇದನ್ನ ಯಾವ ತರ ಕ್ರಿಯೇಟ್ ಮಾಡೋದನ್ನ ನೋಡೋಣ. ಮೊದಲನೇದಾಗಿ ಇದಕ್ಕೆ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡಬೇಕು. ಓಕೆ, ಇಲ್ಲಿ ಪ್ಯಾಟರ್ನ್ ಹೋಗಿ ಪ್ಯಾಟರ್ನ್ ಹೋಗ್ಬಿಟ್ಟು ಕ್ರಿಯೇಟ್ ಪ್ಯಾಟರ್ನ್ ಓಪನ್ ಮಾಡಿ. ನೆಕ್ಸ್ಟ್ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಯ್ತು. ಇದರಲ್ಲಿ ನಾವು ಕ್ರಿಯೇಟ್ ಮಾಡೋಣ ಪ್ಯಾಟರ್ನ್. ನೆಕ್ಸ್ಟ್ ಕರ್ವ್ ಎಡಿಟ್. ಓಕೆ, ಕರ್ವ್ ಎಡಿಟ್ ಅಲ್ಲಿ ಹೋದ್ರೆ ನಿಮ್ಗೆ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಲಿಕ್ಕೆ, ಎಡಿಟ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆ. ನಾನು ಪ್ಯಾಟರ್ನ್ ಯಾವ ತರ ಕ್ರಿಯೇಟ್ ಮಾಡೋ ಅನ್ನೋದನ್ನ ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಸ್ಪೌನ್ ಪ್ಯಾಟರ್ನ್ ಕ್ರಿಯೇಟ್ ಮಾಡೋಣ ಇದಕ್ಕೆ. ಓಕೆನಾ, ಇದು ಸ್ಪೌನ್ ಪ್ಯಾಟರ್ನ್ ಗೆ ಆಪ್ಷನ್ ಎಲ್ಲಿದೆ ಅಂತ ಅಂದ್ರೆ ಇಲ್ಲಿ ಕರ್ವ್ಸ್ ಅಂತ ಇದೆ ಅಲ್ವಾ, ಈ ಆಪ್ಷನ್ ಅಲ್ಲಿ ಲಾಸ್ಟ್ ಇದೆ ಸ್ಪೌನ್ ಪ್ರೊಫೈಲ್. ಓಕೆ, ನಾನು ಮಾಡೆಲ್ ನ ಸೆಲೆಕ್ಟ್ ಮಾಡಿದೀನಿ. ಮಾಡೆಲ್ ಸೆಲೆಕ್ಟ್ ಇದೆ, ಮಾಡೆಲ್ ಆಕ್ಟಿವ್ ಇದೆ. ನೆಕ್ಸ್ಟ್ ಇಲ್ಲಿ ಸ್ಪೌನ್ ಪ್ರೊಫೈಲ್ ಅಂತ ಕೊಟ್ರೆ ನೋಡಿ ಇದೇನಾಗಿದೆ, ನನಗೆ ಇವಾಗ ಇಲ್ಲಿ ಒಂದು ಕಾಲಮ್ ಓಪನ್ ಆಯ್ತು. ಸ್ಪೌನ್ ಪ್ರೊಫೈಲ್ ಅಂತ ಕೊಟ್ಟ ತಕ್ಷಣ ನನಗೆ ಒಂದು ಕಾಲಮ್ ಓಪನ್ ಆಯ್ತು. ಈ ಕಾಲಮ್ ಓಪನ್ ಆದ ತಕ್ಷಣ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಕಾಲಮ್ ಕೇಳ್ತಿದೆ. ಇದೇನಪ್ಪಾ ಅಂದ್ರೆ ಇದು ಡೈರೆಕ್ಷನ್, ಆಕ್ಸಿಸ್ ಆಫ್ ರೊಟೇಷನ್ Z. ಇಲ್ಲಿ ನಾನು ಯಾವ ಡೈರೆಕ್ಷನ್ ಅಲ್ಲಿ ನಮಗೆ ಬೇಕು ಆ ಡೈರೆಕ್ಷನ್ ಚೇಂಜ್ ಮಾಡಬಹುದು. ನೋಡಿ ಇವಾಗ X ಡೈರೆಕ್ಷನ್ ಬಂತು, Y ಡೈರೆಕ್ಷನ್ ಬಂತು. X ಬೇಕಾ X ನೋಡಿ X ಅಂದ್ರೆ ನೀವು ಯಾವ ಡೈರೆಕ್ಷನ್ ಅಲ್ಲಿ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಬೇಕು. ನನಗೆ Z ಡೈರೆಕ್ಷನ್ ಅಲ್ಲಿ ಬೇಕು. ಓಕೆ, ನಾನು Z ಡೈರೆಕ್ಷನ್ ತಗೊಂಡಿದ್ದೀನಿ. ಓಕೆ, ಈಗ ಕ್ರಿಯೇಟ್ ಅಂತ ಕೊಡ್ತೀನಿ. ವೇಟ್ ಮಾಡೋಣ ಕ್ರಿಯೇಟ್ ಆಗೋ ತನಕ. ಓಕೆ, ಇವಾಗ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಇದನ್ನ ಕ್ಲೋಸ್ ಮಾಡ್ತೀನಿ, ಮಾಡಲ್ ಆಫ್ ಮಾಡ್ತೀನಿ. ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಒಂದು ಪ್ಯಾಟರ್ನ್. ಈಗ ಬ್ಲಾಕ್ ನು ಕೂಡ ಆಫ್ ಮಾಡೋಣ. ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಇದು ಸಿಂಗಲ್ ಕರ್ವ್ ಇರುತ್ತೆ ಯಾವಾಗ್ಲೂ. ನಾವು ಸೆಲೆಕ್ಟ್ ಮಾಡಿದ್ರೆ ಇದು ಫುಲ್ ಸೆಲೆಕ್ಟ್ ಆಗುತ್ತೆ. ನೋಡಿದ್ರ? ಓಕೆ, ಈಗ ನನಗೆ ಪ್ಯಾಟರ್ನ್ ಕ್ರಿಯೇಟ್ ಆಯ್ತು. ಈಗ ರೈಟ್ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಇವಾಗ ಸ್ಪೌನ್ ಪ್ಯಾಟರ್ನ್ ಹೋಗಿ. ಓಕೆ, ಸ್ಪೌನ್ ಪ್ಯಾಟರ್ನ್ ನೋಡಿ. ಈಗ ಮಾಡಲ್ ಆನ್ ಮಾಡ್ತೀನಿ. ನೋಡಿದ್ರ? ಮಾಡಲ್ ಯಾವ ತರ ಇದೆ ಪ್ರೊಫೈಲ್ ಅದೇ ತರ ನಮಗೆ ಬ್ಲಾಕ್ ಕ್ರಿಯೇಟ್ ಆಗಿದೆ. ಅಬ್ಸರ್ವ್ ಮಾಡ್ತಿದ್ದೀರಾ? ನೋಡಿ, ಮಾಡಲ್ ಆಫ್ ಮಾಡ್ತೀನಿ. ಬ್ಲಾಕ್ ಕಾಣಿಸ್ತಿದೆ ನಿಮ್ಗೆ. ಇದು ಸ್ಪೌನ್ ಪ್ಯಾಟರ್ನ್. ಓಕೆನಾ? ನೆಕ್ಸ್ಟ್ ಸ್ಪೌನ್ ಪ್ಯಾಟರ್ನ್ ಅಲ್ಲಿ ಸ್ಪೌನ್ ಪ್ಯಾಟರ್ನ್ ಸೆಕ್ಟರ್ ಅಂತ ಇದೆ. ಸೇಮ್ ಇದು ಕೂಡ ನಿಮ್ಗೆ ಪ್ರೀವಿಯಸ್ ಹೇಳಿದ್ನಲ್ವಾ ಸಿಲಿಂಡರ್ ಸೆಕ್ಟರ್ ಅಂತ, ಸೇಮ್ ಅದೇ ತರನೇ ಆಪ್ಷನ್. ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಎಂಡ್ ಮಾಡಬೇಕು ನೀವು ಅದನ್ನ ಚೇಂಜ್ ಮಾಡ್ಕೋಬಹುದು. 10 mm 20 mm ಇಂದ ಸ್ಟಾರ್ಟ್ ಮಾಡ್ತೀರಾ, ಎಂಡ್ ಅಲ್ಲಿ 300 ಸ್ಟಾರ್ಟ್ ಮಾಡಿ ಎಂಡ್ ಮಾಡ್ತೀರಾ. ಯಾವ ತರ ಬೇಕೋ ಆ ತರ ನೀವು ಎಡಿಟ್ ಮಾಡ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ನ ಯಾವ ತರ ಕ್ರಿಯೇಟ್ ಮಾಡೋದನ್ನ ತಿಳ್ಕೊಂಡಿದೀವಿ. ಥ್ಯಾಂಕ್ ಯು ಸೋ ಮಚ್.